ತುಂಬಾ ಜನ ಕೇಳ್ತಿದ್ರಿ ಲಿಟಲ್ ಎ ಹೆಸರೇನು ಅಂತ. ಲಿಟಲ್ ಎಗೆ ಬೆಳಗ್ಗೆ ಬಜೆ ಜಾಕಾಯಿ ಆಮೇಲೆ ತುಪ್ಪ ಹಾಲಲ್ಲಿ ಮಿಕ್ಸ್ ಮಾಡಿರೋ ತುಪ್ಪ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಹೇಳ ಯಾವ ಲೆಟರ್ ಅಂತ. ಸೊ ಫೀಡಿಂಗ್ ಎಷ್ಟು ಅವರ್ಗೆ ಗ್ಯಾಪ್ ಇರುತ್ತೆ ಇದು ಮಾಡಿದ್ದೀವಿ. ಆ್ಯಂಡ್ ಕೇಕ್ನ ಸೆಲೆಕ್ಟ್ ಮಾಡುವಾಗ್ಲೂ ಅಷ್ಟೇ ಅದರಲ್ಲಿ ಯಾವುದೇ ರೀತಿ ಮೈದಾ ಆಮೇಲೆ ಶುಗರ್, ಮಗು ಸೆಲೆಬ್ರೇಷನ್ ಮಾಡುವಾಗ ಮಗು ಸರ್ವನಾಶ ಆಗಲಿ, ಮಗು ಹಾಳಾಗಿ ಹೋಗ್ಲಿ ಅಂತ ಅಂದರೆ ಖಂಡಿತವಾಗ್ಲೂ ಮಗು ಊಟ ಮಾಡಲ್ಲ. ಶಿ ವಾಸ್ ಅ ಲೋ ಬರ್ತ್ ವೇಟ್ ಬೇಬಿ. ತುಂಬ ಡ್ರಾಮಾ ಆಯಿತು. ಲಿಟಲ್ ಎ ಸಾಲಿಡ್ ತುಂಬ ಚೆನ್ನಾಗಿ ಹೋಗ್ತಿದೆ ಜರ್ನಿ. ಈಗ ನಾನು ಲಿಟಲ್ ಎಗೆ 5 ರೀತಿಯ ಸೆರ್ಲಾಕ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಹೋಮ್ ಮೇಡ್. ಆ ಸಾಲಿಡ್ ವಿಚಾರದಲ್ಲಿ ನೀವೆಲ್ಲ ಕೇಳಿದ ಪ್ರಶ್ನೆಗೆ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮ ಹತ್ರ ನಾನೇನೋ ಒಂದು ಖುಷಿ ವಿಚಾರ ಹೇಳ್ಕೊಡ್ಬೇಕು, ಹೇಳ್ಕೋಬೇಕು. ನೀವೆಲ್ಲರೂ ಇದನ್ನು ತುಂಬ ಮೆಸೇಜಸ್ ಮಾಡಿ ಕೇಳ್ತಾ ಇದ್ರಿ. ಅದೇನು ಅಂತಂದರೆ ಲಿಟಲ್ ಎ ಹೆಸರೇನು ಅಂತ. ಫೈನಲಿ ನಾವು ನಾಳೆ ಅಂತಂದರೆ ಮಂಡೇ 8th of December ಲಿಟಲ್ ಎ ಹೆಸರನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. 8th of December ಆಬ್ವಿಯಸ್ಲಿ ಅದು ನಮಗೆ ತುಂಬ ಒಂದು ಸ್ಪೆಷಲ್, ನಮ್ಮ ಜೀವನದ ಒಂದು ಸ್ಪೆಷಲ್ ದಿನ. ಅದೇನು ಅಂತಂದರೆ ಅದಿತಿ ಬರ್ತ್ಡೇ. ಅದಿತಿಗೆ 3 ವರ್ಷ ನಾಳೆಗೆ. ಓ ಮೈ ಗಾಡ್, ಮನಸ್ಸು ತುಂಬ ಭಾರ ಆಗುತ್ತೆ. ಅದಿತಿ 3 ವರ್ಷ ಆಗ್ತಿದ್ದಾರೆ ಅಂತ ಅಂದಿದ ತಕ್ಷಣವೇ ನೆನಪಿಸ್ಕೊಂಡ್ರೆ. ಯಾಕಂತಂದರೆ ಈಗ ಹೆಗ್ಲ ಮೇಲೆ ಇದ್ಕೊಂಡಂಗಿದೆ. ಶಿ ವಾಸ್ ಅ ಲೋ ಬರ್ತ್ ವೇಟ್ ಬೇಬಿ. ತುಂಬ ಡ್ರಾಮಾ ಆಯಿತು. ಅದಿತಿ ಡೆಲಿವರಿ ಆದಮೇಲೆ ಐ ಹ್ಯಾವ್ ಫೇಸ್ ಸೋ ಮಚ್. ಅಂದರೆ ಐ ಡೋಂಟ್ ನೋ. ಸೊ ಎಲ್ಲರಿಗೂ ಅದೇ ರೀತಿ ಅನಿಸುತ್ತಲ್ಲ. ಸೊ ನಾಳೆ ಅದಿತಿ ಬರ್ತ್ಡೇ ಸೆಲೆಬ್ರೇಷನ್. ಆ್ಯಂಡ್ ಯಾರೂ ಇಲ್ಲ, ನಾವು 4 ಜನನೇ, ನಮ್ಗೆ ಯಾರೂ ಇಲ್ಲ ಟು ಬಿ ಫ್ರ್ಯಾಂಕ್. ಸೊ 4 ಜನ ಸೆಲೆಬ್ರೇಷನ್ನು. ಯಾರೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಾವಿರಾರು ಜನ ಅದಿತಿಗೆ ನಾಳೆ ವಿಶ್ ಮಾಡ್ತೀರಾ, ಪ್ರೀತಿ ತೋರಿಸ್ತೀರಾ. ಅದ್ರಲ್ಲಿ ಯಾರೂ ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಅಂದರೆ ಯಾರೂ ಇಲ್ಲ ಅಂತಂದರೆ ನಾವೇನು ಅನಾಥರಲ್ಲ, ಎಲ್ಲರೂ ಇದ್ದು ಅನಾಥರ ಥರ ಇದ್ದೀವಿ ಅಷ್ಟೇ, ಹಾಗೆ ಹೇಳ್ಬೋದು. ನಾಳೆ ಅದಿತಿ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಲಿಟಲ್ ಎಗೆ ಹಾಫ್ ಕೇಕ್ ನಾವು ಕಟ್ ಮಾಡಿಸಿರಲಿಲ್ಲ. ಅದಿತಿಗೆ ಮಾಡಿಸಿದ್ವಿ ಹಾಫ್ ಬರ್ತ್ಡೇ ಕೇಕ್ ಅಂತ ಏನು ಮಾಡ್ತೀವಿ ಅಲ್ವಾ, ಸೊ ಅದನ್ನು ಮಾಡಿಸಿರಲಿಲ್ಲ. ಒಂದು ಒಳ್ಳೆ ಟೈಮ್ ನೋಡ್ತಾ ಇದ್ವಿ ಯಾವಾಗ ಮಾಡಿಸೋದು, ಒಂಥರ ತುಂಬ ಕನ್ಫ್ಯೂಷನ್ಸ್ ಇತ್ತು. ಎನಿವೆ ಅದಿತಿ ಬರ್ತ್ಡೇಗೆ ಏನಿದ್ರೂ ಸೆಲೆಬ್ರೇಷನ್ ಮಾಡಬೇಕು, ಸೊ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿರೋದು. ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನೇಮ್ ರಿವೀಲ್ ಮಾಡ್ತಿದ್ದೀನಲ್ಲ, ತುಂಬ ಜನ ಕೇಳ್ತಿದ್ರಿ ಲಿಟಲ್ ಎ ಹೆಸರೇನು ಅಂತ. ಸಖತ್ತಾಗಿದೆ ಹೆಸರಂತೂ. ತುಂಬ ಖುಷಿ ಆಯಿತು. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇದೇ ಲೆಟರಲ್ಲಿ ಬೇಕು ಅಂತ. ಸೊ ಅದೇ ಲೆಟರಲ್ಲಿ ಸಿಕ್ಕಿದೆ. ಸೊ ಲಿಟಲ್ ಎ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಇನ್ ದ್ಯಾಟ್ ನೇಮ್ ಫ್ರಮ್ ಟುಮಾರೋ. ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಹೇಗೆ ಅವ್ರ ನೇಮ್ನ ರಿವೀಲ್ ಮಾಡ್ತೀವಿ ಅನ್ನೋದು ನೀವು ಸೆಲೆಬ್ರೇಷನ್ ವೀಡಿಯೋದಲ್ಲೇ ನೀವು ನಾಳೆ ನೋಡಿ, ಓಕೆನಾ. ತುಂಬ ಖುಷಿ ಇದೆ ನನಗಂತೂ, ಎಕ್ಸೈಟ್ಮೆಂಟು. ಅದಿತಿಗೆ ಡ್ರೆಸ್ಸು ರೆಡಿ ಇದೆ ಬರ್ತ್ಡೇದು, ಆಮೇಲೆ ಕೇಕು ಲಿಟಲ್ ಎಗೆ ಹಾಫ್ ಕೇಕು ಅದು ರೆಡಿ, ಅಂದರೆ ಆರ್ಡರ್ ಕೊಟ್ಟಿದ್ದೀವಿ. ಆಮೇಲೆ ಅದಿತಿಗೂ 3rd ಬರ್ತ್ಡೇ ಎಲ್ಲ ಬಾರ್ಬಿ ಮಾಡಿಸ್ಬೇಕು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿದೆ. ಆಮೇಲೆ ಅದ್ರಲ್ಲಿ ಕ್ರೀಮ್ ಜಾಸ್ತಿ ಇರುತ್ತೆ ಬೇಡ ಅಂತಂದರು. ಆಮೇಲೆ 3 ಚೆನ್ನಾಗಿ ತುಂಬ ಕ್ಯೂಟ್ ಆಗಿರುವಂತಹ ಕೇಕ್ನ ನಾವು ಇದು ಮಾಡಿದ್ದೀವಿ. ಆ್ಯಂಡ್ ಕೇಕ್ನ ಸೆಲೆಕ್ಟ್ ಮಾಡುವಾಗ್ಲೂ ಅಷ್ಟೇ ಅದರಲ್ಲಿ ಯಾವುದೇ ರೀತಿ ಮೈದಾ ಆಮೇಲೆ ಶುಗರು ಅದೆಲ್ಲ ಬಳಸದೇ ಇರುವಂತಹ ಒಂದು ಇದನ್ನು ಹುಡುಕಿ ನಾವು ಕೇಕ್ನ ಆರ್ಡರ್ ಕೊಟ್ಟಿದ್ದು. ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಮನೇಲಿ ಮಾಡ್ತಾಯಿದ್ದೀವ, ನಿಜವಾಗ್ಲೂ ನಮಗೆ ಮನೇಲಿ ಮಾಡೋಕ್ಕೆ ಹಕ್ಕಿಲ್ಲ, ರೈಟ್ಸ್ ಇಲ್ಲ ನಮಗೆ ಮನೇಲಿ ಮಾಡೋದಕ್ಕೆ. ಸೊ ಮನೇಲಿ ಮಾಡ್ತಿಲ್ಲ, ನಾವು ಹೊರಗಡೆ ಮಾಡ್ತಿರೋದು. ಏನು ಹೇಳೋದು ಅಷ್ಟೇ. ನನಗಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಅಂದರೆ ನಿದ್ದೆನೇ ಬರ್ತಾಯಿಲ್ಲ 2 ದಿನದಿಂದ. ಹೇಗಾಗುತ್ತೋ ನನಗೂ ಅದೇ ರೀತಿ ಒಂಥರ ಏನಾದರೂ ಫಂಕ್ಷನ್ಸ್ ಇದ್ದರೆ, ಏನಾದರೂ ಇದ್ದರೆ, ಅಸೈನ್ಮೆಂಟ್ಸು ಅಥವಾ ಪ್ರೆಸೆಂಟೇಷನ್ಸ್ ಇದೆ, ನಿದ್ರೇನೇ ಬರಲ್ಲ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಬಟ್ ನೀವು ಐ ಡೋಂಟ್ ನೋ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಲಿಟಲ್ ಎ ನೇಮ್ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಕರೆಯೋದಕ್ಕೆ ಯಾವ ನೇಮ್ ಇಟ್ವಿ ಅಂತ. ಆ್ಯಂಡ್ ಲಿಟಲ್ ಎ ನೇಮ್ ನಾವು ಅಂದರೆ ಅಸ್ಟ್ರಾಲಜಿ ಪ್ರಕಾರ ಹೋಗಲ್ಲ, ನ್ಯೂಮರಾಲಜಿ ಪ್ರಕಾರ ಹೋಗೋದು. ಅದ್ರ ಡೀಟೇಲ್ಸ್ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಹೇಳಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಒಂದು ವೀಡಿಯೋದಲ್ಲಿ ನಾನೇನೋ ಹೇಳಿದ್ದೀನಿ ಅನ್ಸುತ್ತೆ ನಿಮಗೆ ನ್ಯೂಮರಾಲಜಿ ಅಂತ. ಯಾರೋ ಒಬ್ಬರು 2-3 ಜನ ಮೆಸೇಜ್ ಮಾಡಿದ್ದೀರಾ ನ್ಯೂಮರಾಲಜಿ. ನಾನು ಬ್ಯುಸಿ ಇದರಲ್ಲಿ ನ್ಯೂರಾಲಜಿಸ್ಟ್ ಅಂತ ಓದ್ಬಿಟ್ಟಿದ್ದೀನಿ. ಓಕೆನಾ, ಯಾವ ನ್ಯೂರಾಲಜಿಸ್ಟ್ ಅಂತ ನೋ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಐ ಆಮ್ ಶೋರ್ ನೀವೇನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಸಾರಿ, ನಾನು ಯಾವುದನ್ನೇ ಏನಂತ ಹೇಳೋದು ಮಿಸ್ಲೀಡಿಂಗ್ ಮಾಡೋಂಥದ್ದೇನಿಲ್ಲ. ನ್ಯೂಮರಾಲಜಿಸ್ಟ್ನ ನಾನು ನ್ಯೂರಾಲಜಿಸ್ಟ್ ಅಂತ ಓದಿದ್ದೀನಿ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ. ಮೆಸೇಜ್ ನೀವು ನನ್ನ ಫೋನ್ ನೋಡ್ಬಿಟ್ರೆ ಯು ವಿಲ್ ಬಿ ಶಾಕ್ಡ್. ಏನಕ್ಕಂತಂದರೆ ಅಷ್ಟು 1000 ಮೆಸೇಜ್ ಅನ್ರೀಡ್ ಮೆಸೇಜು ಇರುತ್ತೆ.
ಮೆಸೇಜ್ ರಿಪ್ಲೈ ಮಾಡಿರ್ತೀನಿ ಅಲ್ವಾ, ಏನೋ ಪ್ರಾಬ್ಲಮ್ ಕೇಳ್ಕೊಂಡು ರಿಪ್ಲೈ ಮಾಡಿರ್ತೀನಿ, ಆ ಮೆಸೇಜು ಎಲ್ಲೋ ಪಾತಾಳಕ್ಕೆ ಹೋಗ್ಬಿಟ್ಟಿರುತ್ತೆ. ಐ ಕಾಂಟ್ ರಿಯಲಿ ಗೋ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ಟು ಮೆಸೇಜ್ ಬ್ಯಾಕ್. ಸೊ ಆ ರೀತಿ ಪ್ರಾಬ್ಲಮ್ ಆಗ್ತಿದೆ. ಓಕೆನಾ. ಸೊ ಈ ಖುಷಿ ವಿಚಾರ ಅಲ್ವಾ. ಇನ್ನು ಯಾರಿದ್ದಾರೆ ನಮಗೆ, ನೀವೇನೆ ನಮ್ಮ ಫ್ಯಾಮಿಲಿ, ಅಷ್ಟು ಪ್ರೀತಿ ಕೊಡ್ತಿದ್ದೀರಾ, ಅಷ್ಟು ಆರೈಸ್ತಿದ್ದೀರಾ ಒಳ್ಳೆ ಮನಸ್ಸಿಂದ. ಏನು ಗೊತ್ತಾ, ಸಾವಿರಾರು ಜನ ನಮ್ಮ ಸುತ್ತ ಇಟ್ಕೊಳ್ಳೋದಕ್ಕಿಂತ ಒಬ್ಬರು ಅಥವಾ ಇಬ್ಬರು ಪ್ರೀತಿ ಕೊಡೋರಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಒಂದು ಏನಂತ ಹೇಳೋದು, ಸುತ್ತಮುತ್ತಲ ವಾತಾವರಣ ನಮಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೆಲೆಬ್ರೇಷನ್ ವೀಡಿಯೋನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ನೋಡಿ ಅದಿತಿ ಬರ್ತ್ಡೇ ಸೆಲೆಬ್ರೇಷನ್ ಎರಡೂ ಒಂದೇ ವೀಡಿಯೋದಲ್ಲಿ ಹಾಕ್ತೀನಿ, ಅಥವಾ ಗೊತ್ತಿಲ್ಲ ಹೇಗಾಗತ್ತೋ ಅಂತ. ಅದಿತಿಗೊಂಥರ ಸ್ವಲ್ಪ 3rd ಇಯರ್ ಅಲ್ವಾ. ಸೊ ಆ್ಯಕ್ಚುಲಿ ನನಗೇನು ಖುಷಿ ಇತ್ತು ಗೊತ್ತಾ, ಫಸ್ಟ್ ಇಯರು ಮಾಡಿಲ್ಲ ಬರ್ತ್ಡೇಲಿ, 2nd ಇಯರು ಮಾಡಿಲ್ಲ, 3rd ಇಯರ್ ಅಷ್ಟೇ ಮಾಡೋಕ್ಕಾಗೋದು ನಾವಿಲ್ಲಿ. ಸೊ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ರುವಿನ ಐ ರಿಕ್ವೆಸ್ಟೆಡ್ ಲೈಕ್ ಎನಿಥಿಂಗ್, ಐ ಬೆಗ್ ಲೈಕ್ ಎನಿಥಿಂಗ್ ಅಂತಾನೆ ಹೇಳ್ಬೋದು. ಭಿಕ್ಷೆ ಬೇಡ್ದಂಗೆ ಬೇಡಿದ್ದೀನಿ ಕ್ರುವಿನ, ಪ್ಲೀಸ್ ಮಾಡೋಣ. ಡೆಕೋರೇಷನ್ ಅವ್ರನ್ನ ಕರೆಸಿ ಕ್ಲೀನಾಗಿ ಕ್ಯೂಟಾಗಿ ಮಾಡಿಸೋಣ, ಸಿಂಪಲಾಗಿ ಮಾಡಿಸೋಣ, ಪರವಾಗಿಲ್ಲ, ನಾವು 4 ಜನ ಸೆಲೆಬ್ರೇಷನ್ ಮಾಡೋಣ ಅಂತ. ಕ್ರುವಿ ಹೇಳಿದ್ದು ಒಂದೇ ಒಂದು, ಮಗು ಸೆಲೆಬ್ರೇಷನ್ ಮಾಡುವಾಗ ಮಗು ಸರ್ವನಾಶ ಆಗಲಿ, ಮಗು ಹಾಳಾಗಿ ಹೋಗಲಿ ಅಂತ ಶಾಪ ಹಾಕಿಸ್ಕೊಂಡು ನಾನು ಕೇಕ್ ಕಟ್ ಮಾಡುವಂಥ ಅವಶ್ಯಕತೆ ನನಗಿಲ್ಲ, ಹೊರಗಡೆನೇ ಮಾಡೋಣ ಪರವಾಗಿಲ್ಲ ಅಂತ. ಅಂದರೆ ಏನು ಗೊತ್ತಾ, ಸ್ಪೀಚ್ಲೆಸ್, ಸಮ್ಟೈಮ್ಸ್ ಯು ಹ್ಯಾವ್ ಟು ಬಿ ಸ್ಪೀಚ್ಲೆಸ್. ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ನಿಮ್ಗೆ ಯಾಕೆ ಅಂತ. ಆ ರೀತಿ ಹಾಕೋರು ನಮ್ಮ ಸುತ್ತಮುತ್ತ ಇದ್ದಾರೆ. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಸೊ ಕ್ರುವಿ ಮನೇಲಂತೂ ಬಿಲ್ಕುಲ್ ಬೇಡ, ನಾನು ಅದನ್ನು ಹೇಳಿದೆ, ಮಾಡಿ ಮೇಲೆ ಹೋಗಿ ಮಾಡೋಣ, ಅಟ್ಲೀಸ್ಟು ಅಲ್ಲೇ ಸ್ಪೇಸ್ ಇದೆ ಅಲ್ವಾ, ಅವರಲ್ಲಿ ಬೇಡ, ಬಿಲ್ಡಿಂಗಲ್ಲೇ ಬೇಡ, ಎಲ್ಲೋ ದೂರ ನಿಂತ್ಕೊಂಡು. ಅಂದರೆ ಆಬ್ವಿಯಸ್ಲಿ ಏನು ಗೊತ್ತಾ, ನಮ್ಮ ವೀಡಿಯೋಸ್ ಎಲ್ಲರೂ ನೋಡ್ತಾರೆ, ಎಲ್ಲರೂ ಚೆಕ್ ಮಾಡ್ತಾರೆ, ಯಾರೂ ಚೆಕ್ ಮಾಡಲ್ಲ ಅಂತ ಇಲ್ಲ, ಏನೂ ಇಲ್ಲ, ಎಲ್ಲರೂ ಚೆಕ್ ಮಾಡ್ತಾರೆ. ಬಟ್ ಯಾರೂ ಚೆಕ್ ಮಾಡಿಲ್ದಿರೋ ಥರ ಡ್ರಮಟೈಸೇಷನ್ಸ್ ಮಾಡೋದಷ್ಟೇನೆ ಅವಾಗ ಹಾಕ್ತಾರೆ ಅಂತಂದರೆ ಇಟ್ಸ್ ಓಕೆ. ಅಂದರೆ ಅವ್ರು ಏನು ಹೇಳಿದ್ದು ಅಂತಂದರೆ, ನನ್ನ ಮಗಳಿಗೆ ಅವರು ಅದಿತಿ ಹುಟ್ಟಿದ ಹಬ್ಬದ ದಿನ ಯಾರೋ ಒಬ್ರು ಶಾಪ ಹಾಕ್ತಿದ್ದಾರೆ ಅಂತಂದರೆ ಐ ಕಾಂಟ್ ಡೆಫಿನೆಟ್ಲಿ ಟಾಲರೇಟ್, ಆ್ಯಂಡ್ ಅದನ್ನು ನಾನು ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ಬೇಡ ಅಂತ ಬಿಲ್ಕುಲಾಗಿ ಹೇಳ್ಬಿಟ್ರೆ. ಆಮೇಲೆ ನಾನು ಹೊರಗಡೆ ಸೆಲೆಬ್ರೇಷನ್ ಪ್ಲೇಸಸ್ ಬರುತ್ತಲ್ಲ, ಸೊ ಅಲ್ಲಿ ಬುಕ್ ಮಾಡಿದ್ದೀನಿ. ಈಗ ಕ್ವಿಕ್ಕಾಗಿ ನಿಮಗೆ ಇದನ್ನೆಲ್ಲನೂ ಹೇಳಬೇಕಿತ್ತು, ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಲಿಟಲ್ ಎ ಸಾಲಿಡ್ ತುಂಬ ಚೆನ್ನಾಗಿ ಹೋಗ್ತಿದೆ ಜರ್ನಿ. ಟಚ್ವುಡ್ ಒಳ್ಳೆ ಟೈಮ್ನ ನಾನು ಗ್ಯಾಪ್ನ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ಹೇಗೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ತುಂಬ ಜನ ನನಗೆ ಕ್ವಶನ್ಸ್ ಕೇಳೋದೇನು ಅಂತಂದರೆ, ಲಿಟಲ್ ಎಗೆ ಬೆಳಗ್ಗೆ ಬಜೆ, ಜಾಕಾಯಿ, ಆಮೇಲೆ ತುಪ್ಪ, ಹಾಲಲ್ಲಿ ಮಿಕ್ಸ್ ಮಾಡಿರೋ ತುಪ್ಪ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಇಲ್ಲ, ನಾನು ಅದನ್ನು 4 ಮಂತ್ ಆ ಡ್ಯೂರೇಷನಲ್ಲೇ ಸ್ಟಾಪ್ ಮಾಡಿದೆ. ಇವಾಗ ಯಾವುದೇ ರೀತಿ ನಾನು ಬಜೆ ಆಗಲಿ, ಜಾಕಾಯಿ, ಆಮೇಲೆ ಇನ್ನೊಂದೇನದು ಬಜಿ, ಜಾಕಾಯಿ, ಖರ್ಜೂರ, ಬಾದಾಮಿ ಎಲ್ಲ ಬರ್ತಿತ್ತಲ್ಲ, ಅದನ್ನು ಯಾವುದೂ ನಾನು ಕೊಡ್ತಿಲ್ಲ. ಡ್ರೈ ಫ್ರೂಟ್ಸ್ ಪೌಡರ್ ಈ ಮಂಡೇ ಬರ್ತಡೇ ಆದಮೇಲೆ ನಾನು ಶುರು ಮಾಡ್ತೀನಿ ಡ್ರೈ ಫ್ರೂಟ್ಸ್ ಪೌಡರ್ನ. ಇದುವರೆಗೂ ನಾನು ಆಹಾರಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿಲ್ಲ. ಯಾಕಂತಂದರೆ ಟೂ ಮಚ್ ಹಾಕೋದ್ರಿಂದ ಮಗುಗೆ ಯಾವುದರಿಂದ ಅಲರ್ಜಿ ಆಗುತ್ತೆ ಅಥವಾ ಜೀರ್ಣಕ್ರಿಯೆ ಆಗಲ್ಲ ಅಂತ ಗೊತ್ತಾಗಲ್ಲ. ಸೊ ನಾನು ಅದು ಅಂದರೆ ಬೆಳಗ್ಗೆನೇ ಮಾಡ್ತಿದ್ವಿ ಅಲ್ಲ ಜಾಕಾಯಿ ಬಜೆ, ಅದನ್ನೆಲ್ಲ ನಾನು 4 ತಿಂಗಳಿಗೆ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟು ತುಪ್ಪದ ವಿಚಾರ, ತುಪ್ಪನ ಅಡುಗೆಗೆ ಹಾಕ್ತಿದ್ದೀನಿ ಅಂತಂದರೆ ಅವರ ಸರಿ ಮಾಡುವಾಗಲೇ 1/2 ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಬಿಸಿ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಊಟ ಕೊಡ್ತಾ ಇದ್ದೀನಿ. ಅದಾದಮೇಲೆ ನೀರು 50 ml ಅಷ್ಟು ನೀರು ಕೊಡ್ತೀನಿ. ಆ್ಯಂಡ್ ಈವ್ನಿಂಗ್ ಒಂದು ಹಣ್ಣಿನ ರಸನ ಕೊಡ್ತಾ ಇದ್ದೀನಿ. ಈ ನೆಕ್ಸ್ಟ್ ವೀಕಿಂದ ಆ್ಯಪಲ್ನೂ ಸಹ ಶುರು ಮಾಡ್ತೀನಿ, ಜೊತೆಗೆ ತರಕಾರಿನೂ ಸಹ ಶುರು ಮಾಡ್ತೀನಿ. ಅದನ್ನು ಸಹ ಕೇಳ್ತಿದ್ದೀರಾ ನೀವು, ತರಕಾರಿ ಶುರು ಮಾಡಿಲ್ವಾ, ಮಾಡ್ತೀರಾ ಅಂತ. ಅದನ್ನು ಶುರು ಮಾಡ್ತೀನಿ. ಈಗ ನಾನು ಲಿಟಲ್ ಎಗೆ 5 ರೀತಿಯ ಸೆರ್ಲಾಕ್ಸ್ಗಳನ್ನ ಕೊಡ್ತಾ ಇದ್ದೀನಿ, ಹೋಮ್ ಮೇಡ್. ಅದು ಒಂದು ರಾಗಿ ಸರಿ ಮಾಡಿರೋದನ್ನು ನೀವು ನೋಡಿದ್ದೀರಾ. ಸೆಕೆಂಡ್ ಒನ್ ಅಕ್ಕಿ ಸರಿನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮಖಾನ, ನೆಕ್ಸ್ಟ್ ಓಟ್ಸು, ನೆಕ್ಸ್ಟ್ ಹೆಸರು ಕಾಳಿನ ಸೆರ್ಲಾಕ್. ಅದನ್ನು ಎಲ್ಲನೂ ನಾನು ನಿಮ್ಗೆ 5 ವೀಡಿಯೋನು ಸಹ ಆಲ್ರೆಡಿ ತುಂಬ ಲಾಂಗ್ ಬ್ಯಾಕೆ ಶೇರ್ ಮಾಡಿದ್ದೀನಿ. 2 ಮಾತ್ರ ಈಗ ರೀಸೆಂಟಾಗಿ ಶೇರ್ ಮಾಡಿದ್ದು. ಇದನ್ನೆಲ್ಲನೂ ನಾನು ರೊಟೀನಾಗಿ ಸೆಟ್ ಮಾಡ್ಕೊಂಡು ಒಂದಿನ ಇದು, ಒಂದಿನ ಅದು, ಒಂದಿನ ಇದು, ಒಂದಿನ ಅದು, ಆ ರೀತಿ ಮಾಡ್ತಾ ಇದ್ದೀನಿ. ನಿನ್ನೆ ಏನು ಮಾಡಿದೆ ಅಂತಂದರೆ, ಒಂದು ಸ್ವಲ್ಪ ರಾಗಿ ಹಾಕ್ತೆ, ಒಂದು ಸ್ವಲ್ಪ ಓಟ್ಸ್ದು ಸೆರ್ಲಾಕ್ ಹಾಕ್ತೆ, ಅದನ್ನೆರಡು ಮಿಕ್ಸ್ ಮಾಡಿ ಕೊಟ್ಟೆ. ಆರಾಮಾಗಿ ತಿಂದು. ಚಿಟಿಕೆ ಉಪ್ಪು ಸಹ ಹಾಕ್ತಿದ್ದೀನಿ. ನಾನು ಬಳಸಿರೋದು ಪಿಂಕ್ ಸಾಲ್ಟ್. ಸೊ ಇಷ್ಟೇ ಆಹಾರ ಅವ್ರದ್ದಿರೋದು. ಸಂಜೆ ಬಾಳೆಹಣ್ಣು, ಇಷ್ಟು ದಿನ ಕೊಟ್ಟಿರೋದು ಬಾಳೆಹಣ್ಣು, ಪೊಮೊಗ್ರನೇಟ್, ದಾಳಿ ಇದೆ ಅಲ್ವಾ, ಪೊಮೊಗ್ರನೇಟ್, ಆಮೇಲೆ ಆರೆಂಜ್, ಪಪಾಯ, ಸಪೋಟ, ಇಷ್ಟು ಹಣ್ಣು ನಾನು ಕೊಟ್ಟಿದ್ದೀನಿ. ಮೊನ್ನೆ ಡ್ರ್ಯಾಗನ್ ಅತಿಥಿಗೆ ಕೊಟ್ಟಾಗ ಕೊಡೋಣ ಅಂತ ಅಂದ್ಕೊಂಡೆ. ಅದೇನು ಉಪ್ಪು ಇರಲ್ಲ, ಅದೇನಂತ ಹೇಳೋದು, ಹುಳಿನೂ ಇರಲ್ಲ, ಸ್ವೀಟು ಇರಲ್ಲ, ಅವ್ರಿಗೇನು ಬೇಡ ಅಂತ ಅಂದ್ಬಿಟ್ಟು ನಾನು ಕೊಡಲಿಲ್ಲ. ನೀವು ಬೇಕಾದರೆ ಕೊಡಬಹುದು, ನೀವು ಕೊಟ್ಟರೆ ನೀವು ಟ್ರೈ ಮಾಡಿ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಇಷ್ಟನ್ನೇ ಟ್ರೈ ಮಾಡಿರೋದು. ನೆಕ್ಸ್ಟ್ ವೀಕಿಂದ ಬೇರೆ ಹಣ್ಣುಗಳನ್ನು ಸಹ ನಾನು ಟ್ರೈ ಮಾಡ್ತೀನಿ.
ಆಮೇಲೆ ಇನ್ನೇನು ಫೀಡಿಂಗ್ ವಿಚಾರದಲ್ಲಿ ಕೇಳ್ತಿದ್ರಿ, ಯಾವಾಗ ಎಷ್ಟೊತ್ತಿಗೆ ಫೀಡ್ ಮಾಡ್ತೀರಾ ಅಂತ. ನಿಮಗೆ ಗೊತ್ತು, ನಾನು ಅವ್ರಿಗೆ ಕೊಡೋದು 1 ಗಂಟೆಯಿಂದ 2 ಗಂಟೆ ಡ್ಯೂರೇಷನ್, 2 ಗಂಟೆ ಒಳಗಡೆ ಅವ್ರು ಊಟ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ಕೊಡ್ತೀನಿ ಅಂತಂದರೆ ಬೆಳಗ್ಗೆ ಇಟ್ ಡಿಪೆಂಡ್ಸ್. ಇವತ್ತು ಈ ಸಂಡೇ ಅಲ್ವಾ, ಇವತ್ತು ಕೃವಿ ಬೇಗ ಅವ್ರು ಹೊರಟ್ರ, ಅವ್ರ ಕೆಲಸಕ್ಕೆ 6 ಗಂಟೆ ಹಂಗೆಲ್ಲ ಹೊರಟ್ಬಿಟ್ರು. ನಾನು 6 ಗಂಟೆಯಿಂದ 7 ಕಾಲ್ವರೆಗೂ ನನಗೆ ಕ್ಲಾಸ್ ಇತ್ತು. ಅದನ್ನೆಲ್ಲ ಮುಗಿಸಿ ಪಕ್ಕದಲ್ಲಿ ಲಿಟಲ್ ಹೇಗೆ ಹಾಲು ಕುಡ್ಸೋಣ ಅಂತ ಮಲಗಿಸ್ಕೊಂಡೆ, ನಿದ್ದೆ ಬಂದ್ಬಿಟ್ಟಿದೆ ಚೆನ್ನಾಗಿ. 3 ಜನನು ಎದ್ದಿದ್ದು, ಅದಿತಿ ಎಬ್ಬಿಸಿದ್ರು, ಮಮ್ಮ ಎದ್ದೋಳಿ ಎಬ್ಬರಿಸಿ ನನ್ನ ಅಂತ. ಸೊ ಎದ್ದಿದ್ದು 10:38ಕ್ಕೆ ಎದ್ದಿದ್ದೀವಿ 3 ಜನನು, ಅಷ್ಟು ಆರಾಮಾಗಿ ನಿದ್ದೆ ಮಾಡಿದ್ದೀವಿ. ಸೊ ಈ ರೀತಿ ಒಂದೊಂದು ದಿನ ನಾವು 7:30, 8 ಗಂಟೆ, 8:30, 9 ಗಂಟೆಗೆಲ್ಲ ಅದಿತಿ ಎದ್ದ ತಕ್ಷಣ ಅವರು ಎದ್ಬಿಡ್ತಾರೆ ಸೌಂಡ್ಗೆ. ಸೊ ಎದ್ದ ಮೇಲೆ ಆರಾಮಾಗಿ ಫೀಡ್ ಮಾಡಿಸ್ತೀನಿ, ಸ್ನಾನ ಆಗುತ್ತೆ. ಅದಾದಮೇಲೆ ಒಂದು ಪವರ್ಫುಲ್ ಆ್ಯಪ್ ತಗೋತಾರೆ. ಅವ್ರು ಸ್ಲೀಪ್ ರೂಟೀನ್ ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಆಮೇಲೆ 12 ಗಂಟೆ ಮೇಲೆ ನಾನು ಹಾಲನ್ನ ಕುಡಿಸೋದಕ್ಕೆ ಹೋಗಲ್ಲ. ಏನಕ್ಕಂತಂದರೆ 1:30ಗೆ ಅವ್ರದ್ದು ಊಟ ಶುರು ಆಗುತ್ತೆ. ಸೊ 1.5 ಅವರ್ ಗ್ಯಾಪ್ ನಾನು ಕೊಡ್ತೀನಿ. ನೀವು ಮಗುಗೆ 1 ಗಂಟೆಗೆ ಊಟ ಮಾಡಿಸಿ 1:30ಗೆ ಹಾಲು ಕೊಟ್ಟು 1 ಗಂಟೆಗೆ ಹಾಲು ಕೊಟ್ಟು 1:30ವರೆಗೆ ಊಟ ಮಾಡಿಸ್ತೀನಿ ಅಂತಂದರೆ ಖಂಡಿತವಾಗ್ಲೂ ಮಗು ಊಟ ಮಾಡಲ್ಲ. ಹಾಲನ್ನ ದಯವಿಟ್ಟು 1.5 ಅವರ್ ಗ್ಯಾಪ್ನ ಕೊಡಿ ನೀವು. ಮಗು ಚೆನ್ನಾಗಿ ಊಟ ಮಾಡ್ತಾರೆ, ಅದನ್ನೇ ನಾನು ಫಾಲೋ ಮಾಡ್ಕೋತಿರೋದು. ಊಟ ಆಗಿದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ಆ್ಯಕ್ಚುಲಿ ಅವ್ರು ತಿಂದಿದ್ದು ಹಿಂಗೆ ಎತ್ಕೊಂಡು ಹಿಂಗೆ ಟಪ್ ಆಡಿದ ತಕ್ಷಣ ಅವ್ರು ಆರಾಮಾಗಿ ಅಂತ ಬರ್ಕ್ ಮಾಡಿಬಿಡ್ತಾರೆ. ಇವನ್ ಅದಿತಿ ವಾಸ್ ಆಲ್ಸೋ ಲೈಕ್ ದ್ಯಾಟ್ ಓನ್ಲಿ. ಲಿಟಲ್ ಏನೋ ಅದೇ ರೀತಿ ಮಾಡ್ತಿದ್ದಾರೆ. ಸೊ ಬರ್ಕ್ ಮಾಡಿಸಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾರೆ. ಎನಿವೆ ಅದಿತಿದು 2 ಗಂಟೆ 2 ಕಾಲಿಗೆಲ್ಲ ನಿದ್ದೆ ಮಾಡಿಸ್ತಾರಲ್ಲ, ಅವ್ರನ್ನೂ ಬೆಡ್ ಮೇಲೆ ಕರ್ಕೊಂಡು ಹೋಗ್ತೀನಿ, ಹಾಡು ಹೇಳ್ತಿರ್ತೀನಿ. ಅದ್ರ ಜೊತೆಗೆ ಸ್ಲೀಪಿಂಗ್ ಪೊಸಿಷನಲ್ಲೇ ನಾನು ಹಾಲು ಕುಡಿಸೋದು. ಯಾವಾಗಾದರೂ ಮಧ್ಯಾಹ್ನದ ಹೊತ್ತು ಏನಾದರೂ ಕುತ್ಕೊಂಡಿದ್ದೀನಿ ಅಂದರೆ ಮಾತ್ರ ನಾನು ಕುತ್ಕೊಂಡು ಹಾಲು ಕುಡಿಸೋದು. ಮಧ್ಯರಾತ್ರಿ ಫ್ರಮ್ 2.5-3 ಮಂತ್ಸ್ ಅವಾಗಲಿಂದನೇ ನಾನು ಸ್ಲೀಪಿಂಗ್ ಪೊಸಿಷನ್ನೇ ಶುರು ಮಾಡಿದ್ದೀನಿ. ಮಧ್ಯರಾತ್ರಿನೂ ನಾನು ಎದ್ದು ಹಾಲು ಕುಡಿಸಲ್ಲ, ಸ್ಲೀಪಿಂಗ್ ಸೈಡ್ ಲೈನ್ ಪೊಸಿಷನಲ್ಲೇ ನಾನು ಹಾಲು ಕುಡಿಸೋದು. ಸೊ ಹಾಲು ಕುಡಿಸ್ತೀನಿ, ಅವಾಗ ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ. ಇವಾಗ್ಲೂ ಟೈಮ್ ಎಷ್ಟು ಗೊತ್ತಾ, ಇವಾಗ 4 ಗಂಟೆಗೆ 10 ನಿಮಿಷ ಇದೆ. ಅದಿತಿನ ಲಿಟಲ್ ಏನೋ ಪಾರ್ಕಿಗೆ ಕರ್ಕೊಂಡು ಹೋಗಬೇಕು. ನಾಳೆ ಅದಿತಿ ಬರ್ತ್ಡೇ ಅಲ್ವಾ, ಸೊ ಇವತ್ತು ಒಂದು ಸ್ಮಾಲ್ ಟ್ರೀಟ್. ಅದಿತಿ ಅಂದರೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ. ಆ ಪಾರ್ಕ್ ಇಸ್ ದರ್ ಫೇವ್ರೆಟ್. ಆ್ಯಂಡ್ ಅವ್ರ ಫ್ರೆಂಡು ಸಹ ಬರ್ತಿದ್ದಾರೆ, ಅದಿತಿ ಫಸ್ಟ್ ಫ್ರೆಂಡ್. ನಾನು ಮೊನ್ನೆ ಗುರುಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ, ವಿಯೋನ ಅಂತ. ಸೊ ಅವರು ಬರ್ತಿದ್ದಾರೆ ಪಾರ್ಕ್ಗೆ. ಸೊ ಚೆನ್ನಾಗಿ ಅವ್ರು ಇಬ್ಬರು ಆಟ ಆಡಲಿ ಅನ್ನೋದು ಒಂದು ಪ್ಲ್ಯಾನ್. ಸೊ ಇವಾಗ ಇನ್ನೂ ಮಲ್ಕೊಂಡಿದ್ದಾರೆ. ಇನ್ನೂ ಒಂದು ನಾನು 4 ಕಾಲಿಗೆ ಎಬ್ಬಿಸೋಣ ಅಂತ ಅನ್ಕೊಂಡಿದ್ದೀನಿ ಇಬ್ರು. ಸೊ ಅಲ್ಲಿವರೆಗೂ ಮಲ್ಕೊಳ್ತಾರೆ. ಆ್ಯಕ್ಚುಲಿ ಅವರು 5:05ವರೆಗೂ ಇಬ್ಬರು ನಿದ್ದೆ ಮಾಡ್ತಾರೆ. ಬಟ್ ಇವತ್ತು ಪಾರ್ಕಿಗೆ ಹೋಗಬೇಕಾಗಿರೋದ್ರಿಂದ ಬೇಗ ಎಬ್ಬರಿಸ್ತೀನಿ. ಆ್ಯಂಡ್ ಇನ್ನೇನು, ಸೊ ಫೀಡಿಂಗ್ ಮಗು ಡಿಮ್ಯಾಂಡ್ ಫೀಡ್ ಮಾಡಿದ್ರೆ ರೈಟ್ ಆಫ್ಟರ್ ಕೊಡ್ಬೋದು. ಬಟ್ ಚೆನ್ನಾಗಿ ದೇಕಿರಬೇಕು, ಒಂದು 10-20 ನಿಮಿಷ ಆಗಿರಲಿ, ಆಮೇಲೆ ಕೊಡಿ. ಇವಾಗ್ಲೂ ಅಷ್ಟೇ, ಈಗ ಮನೆಗೆ ಬಂದು ನಾನು ಇವಾಗ ಫೀಡ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಲಿಟಲ್ ಏನೋ ಪಾರ್ಕ್ಗೆ. ಒಂದು 6 ಗಂಟೆ 6:30 ಒಳಗಡೆ ಬಂದ್ಬಿಡ್ತೀನಿ ನಾನು ಮನೆಗೆ. ಬಂದಿದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ ಫೀಡ್ ಮಾಡಲ್ಲ, ಡೈರೆಕ್ಟ್ ಹಣ್ಣಿನ ಜ್ಯೂಸ್ನ ಕೊಡ್ತೀನಿ. ಜ್ಯೂಸ್ ಕೊಟ್ಟು ಸ್ವಲ್ಪ ಹೊತ್ತು 20 ಮಿನಿಟ್ಸ್ ಆದಮೇಲೆ ನಾನು ನೆಕ್ಸ್ಟ್ ಫೀಡ್ನ ಶುರು ಮಾಡೋದು. ಸೊ ಇವಾಗ ಎಷ್ಟು ಡ್ಯೂರೇಷನ್ ಕೊಡ್ತಿದ್ದೀನಿ ಅಂತಂದರೆ ಕೆಲವೊಂದ್ಸಲ 2 ಅವರ್ ಇರ್ತಾರೆ. ಅವರು ನಿದ್ದೆ ಬಂದಾಗ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾರೆ, ಉಂಗ ಅಂತ ಕೇಳ್ತಿರ್ತಾರೆ. ಸೊ ಎಲ್ಲ ಮಕ್ಕಳು ಅದೇ ರೀತಿ ಅಲ್ಲ ಮಾಡೋದು. ಸೊ ಅವಾಗ ನಾನು ಕೊಡ್ತೀನಿ. ಸೊ ಲಾಂಗ್ ಡ್ಯೂರೇಷನ್ ಹೊರಗಡೆ ಹೋದಾಗ 3 ಅವರ್ಸ್ವರೆಗೂ ನಾನು ಮೇಂಟೈನ್ ಮಾಡ್ತೀನಿ ಲಿಟಲ್ ಏನೋ. ಶಿ ಇಸ್ ಫೈನ್, ಸಮ್ಟೈಮ್ಸ್ ಶಿ ಇಸ್ ಫೈನ್. ನಿದ್ದೆ ಬಂದಾಗ ಮಾತ್ರ ಉಂಗ ಅಂತ ಕೇಳ್ತಿರ್ತಾರೆ. ಕೆಲವೊಂದ್ಸಲ ಉಂಗ ಅಂತ ಕೇಳೂ ಕುಡಿಯೋಲ್ಲ, ಎತ್ಕೊಂಡ್ರು ಆ ಕಡೆ ನೋಡೋದು ಈ ಕಡೆ ಮಾಡೋದು, ಆ ರೀತಿ ಮಾಡ್ತಿರ್ತಾರೆ. 3 ಅವರ್ ನೀವೀಗ ಗ್ಯಾಪ್ ಕೊಡ್ಬೋದು. ಡಿಸೆಂಬರ್ 22ವರೆಗೂ ನಾನು ಅಂದರೆ ಅದಿತಿ ಲಿಟಲ್ ಇದು 22 ಅಲ್ವಾ ಅವರ ಒಂದು ಬರ್ತ್ ಡೇಟ್, ಆ ಒಂದು ಡ್ಯೂರೇಷನ್ಗೆ ನಾನು ಮನ್ಸನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸೆರ್ಲಾಕ್ದೆ ನಡೆಯುತ್ತೆ. ಸ್ವಲ್ಪ ತರಕಾರಿಗಳು ಜೊತೆಗೆ ಹಣ್ಣು, ಆ್ಯಪಲ್ನ ನಾನು ಶುರು ಮಾಡ್ತಿದ್ದೀನಲ್ಲ, ಇಟ್ಸ್ ಒಂಥರ ಹೆವಿ ಅನಿಸುತ್ತೆ ಮಕ್ಕಳಿಗೆ ಆ್ಯಪಲ್. ಸೊ ಅದ್ರ ಜೊತೆಗೆ ಹೇಗೆ ಮಾಡೋದು ಅಂದ್ರೂ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ, ಆ್ಯಪಲ್ನ ಮಕ್ಕಳಿಗೆ ಹೇಗೆ ಕೊಡಬೇಕು ಅಂತ. 7 ಮಂತ್ಸ್ ಡಿಸೆಂಬರ್ 22 ಆದಮೇಲೆ ನಾನು ಅನ್ನನೂ ಸಹ ಶುರು ಮಾಡ್ತೀನಿ. ಯಾವ ಕನ್ಸಿಸ್ಟೆನ್ಸಿಲಿ ಕೊಡ್ತೀನಿ ಅದನ್ನು ಸಹ ಶೇರ್ ಮಾಡ್ತೀನಿ. ಸೊ 22 ಅನ್ನ ಎಲ್ಲ ಶುರು ಆಗುತ್ತೆ. ಸೊ ಇವಾಗ ಇಷ್ಟೇನೆ ಸೆರ್ಲಾಕ್ ಇದೆ, ಕಡಲೆಪುರಿ ಸೆರ್ಲಾಕು, ಆಮೇಲೆ ಅವಲಕ್ಕಿ ಸೆರ್ಲಾಕು, ಅದನ್ನು ಬೇಕಾದ್ರೆ ಮಾಡ್ಕೊಂಡು ತಿನ್ನಿಸ್ಬೇಕು ಅಂತಾನು ಅನ್ಕೊಂಡಿದ್ದೀನಿ. ಏನಕ್ಕಂತಂದ್ರೆ ಈ 22 ಆದಮೇಲೆ ನಾನು ಅನ್ನ ಶುರು ಮಾಡಿದ್ಮೇಲೆ ಈ ಸೆರ್ಲಾಕ್ಗಳೆಲ್ಲ ಆ್ಯಕ್ಚುಲಿ 27 2 ಹೊತ್ತು ಊಟನೂ ಶುರು ಆಗುತ್ತೆ. ಸೊ 1 ಹೊತ್ತಲ್ಲ 2 ಹೊತ್ತು ಊಟ ಶುರು ಆಗುತ್ತೆ. ಅವಾಗ ಬೆಳಗ್ಗೆ ತಿನ್ನಿಸ್ತೀನ ಅಥವಾ ಮಧ್ಯಾಹ್ನ ಸಂಜೆನ ಅಂತ ಅದನ್ನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ತರಕಾರಿಗಳು ಯಾವ್ದು ವೆರಿ ಬೇಸಿಕ್ ತರಕಾರಿ, ಅದನ್ನು ನಾನು ವ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇದುವರೆಗೂ ನಾನು ತರಕಾರಿ ಕೊಟ್ಟಿಲ್ಲ, ನೆಕ್ಸ್ಟ್ ವೀಕಿಂದ ತರಕಾರಿ ಕೊಡ್ತೀನಿ. ಸೊ ಇಷ್ಟೇನೆ, ನೀವು ಇಷ್ಟೇನೆ ಪ್ರಶ್ನೆ ಕೇಳ್ತಿದ್ದು ಅನ್ಸುತ್ತೆ. ಜೊತೆಗೆ ನಾನು ಲಿಟಲ್ ಹೇಗೇನೆ ಕಂಪಲ್ಸರಿ ವಿತೌಟ್ ಮಿಸ್ ನಾನು ಫಾಲೋ ಮಾಡ್ತಿರೋದು ಬೋನೀಸ್ ಅನ್ನ ಕೊಡ್ತಿದ್ದೀನಿ. ಇದುವರೆಗೂ ಅವ್ರಿಗೆ ಪಾಟಿ ಪ್ರಾಬ್ಲಮ್ ಯಾವತ್ತೂ ಆಗಿಲ್ಲ. ಎವ್ರಿ ಡೇ ಮಾರ್ನಿಂಗ್ ಅದಿತಿಗೆ ನಾನು ಯಾವ ರೀತಿ ಎಕ್ಸಸೈಸಸ್ನ ಮಾಡಿಸ್ತಿದ್ದೆ ಅದೇ ರೀತಿ ಎಕ್ಸಸೈಸಸ್ನ ಅವ್ರಿಗೆ ಮಾಡಿಸಿದ್ದೀನಿ. ಅದು ಐ ಥಿಂಕ್ ನಿಮಗೆ ಅದನ್ನು ನಾನು ತೋರಿಸಿಲ್ಲ ಅಂತ ಅನ್ಸುತ್ತೆ. ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ, ನೀವು ಅದನ್ನು ಕಂಟಿನ್ಯೂ ಮಾಡಿದ್ರೆ ಮಕ್ಕಳು ಪಾಟಿ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಪಾಟಿ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಗ್ಯಾಸನ್ನು ಸಹ ತುಂಬ ಚೆನ್ನಾಗಿ ಪಾಸ್ ಮಾಡ್ತಾರೆ ಟೈಮಿಗೆ ಹಾಕಿದಾಗ.
ಆಮೇಲೆ ಇನ್ನೇನು ಆ್ಯಕ್ಟಿವ್ ಆಗಿದ್ದಾರೆ, ಆರಾಮಾಗಿ ಆಟ ಆಡ್ತಾರೆ, ಮುಂದೆ ಹೋಗ್ತಿದ್ದಾರೆ ಇವಾಗ. ಆ್ಯಂಡ್ ಎರಡು ಹಾಸಿಗೆ ಮೇಲೆ ಇದ್ದಾಗ ಫುಲ್ಲು ಹಿಂಗೆ ಕೈ ಇಟ್ಕೊಂಡು ಕಾಲಲ್ಲಿ ಹಿಂಗೆ ಎದ್ದು ನಿಂತ್ಕೊಂಡು ಹಿಂಗೆ ಹೋಗೋದಕ್ಕೆ ಶುರು ಮಾಡ್ತಾರೆ, ಡಬಕ್ಕಂತ ಹಾಸಿಗೆ ಮೇಲೆ ಬಿಡ್ತಿದ್ದಾರೆ. ಬಟ್ ಕೆಳಗಡೆ ಅವ್ರು ಇನ್ನೂ ಟ್ರೈ ಮಾಡಿಲ್ಲ. ಟ್ರೈ ಮಾಡೋಕ್ಕೆ ನಾವು ಏನಂತ ಹೇಳೋದು, ಬರೀ ಕೆಳಗಡೆ ಹಾಕಿದ ತಕ್ಷಣ ಏನಾದ್ರು ನೋಡಿ ತೆವಳೋದಕ್ಕೆ ಶುರು ಮಾಡ್ತಾರೆ ಹೊರತು ಹಾಸಿಗೆ ಮೇಲೆ ಹಾಕಿದಾಗ ಮಾತ್ರ ಆ ರೀತಿ ಎಕ್ಸ್ಪ್ಲೋರೇಷನ್. ಮೇ ಬಿ ಇಟ್ಸ್ ಅ ಸ್ಟೇಜ್ ಫಾರ್ ಕ್ರಾಲಿಂಗ್. ಎಸ್, ಇಟ್ಸ್ ಅ ಸ್ಟೇಜ್ ಫಾರ್ ಕ್ರಾಲಿಂಗ್. ಸೊ ಅದನ್ನು ಸಹ ಶುರುವಾಗುತ್ತೆ. ಸೊ ಡೆವಲಪ್ಮೆಂಟು ಆರಾಮಾಗಿ ಹೋಗ್ತಾ ಇದೆ. ಸೊ ಇಷ್ಟೇ ಸಾಲಿಡ್ ವಿಚಾರದಲ್ಲಿ ನೀವೆಲ್ಲ ಕೇಳಿದ ಪ್ರಶ್ನೆಗೆ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಸೊ ಫೀಡಿಂಗ್ ಎಷ್ಟು ಅವರ್ ಗ್ಯಾಪ್ ಇರುತ್ತೆ, ಏನೇನು ಕೊಟ್ಟಿದ್ದೀನಿ ಇಷ್ಟು ದಿನ, ಏನೇನು ಕೊಡ್ತಾ ಇದ್ದೀನಿ, ಮುಂದಕ್ಕೆ ಏನೇನು ಸ್ಟಾರ್ಟ್ ಮಾಡ್ತೀನಿ ಅಂತಲೂ ನಿಮ್ಮ ಜೊತೆ ನಾನು ಹೇಳಿದ್ದೀನಿ. ಸೊ ನನಗಂತೂ ತುಂಬ ಖುಷಿ ಇದೆ ನಾಳೆ ನಿಮ್ಮ ಜೊತೆ ಎಲ್ಲರ ಜೊತೆ ಲಿಟಲ್ ಎ ಹೆಸರನ್ನ ರಿವೀಲ್ ಮಾಡ್ಕೊಳ್ಳೋದಕ್ಕೆ, ಹೇಳೋದಕ್ಕೆ. ನಿಮ್ಮ ಪ್ರೀತಿ, ಆರೈಕೆ, ಆಶೀರ್ವಾದ ಇಬ್ಬರ ಮೇಲೂ ಅದೇ ರೀತಿ ಇರಲಿ. ನಾಳೆ ಅದಿತಿಗೆ 3 ವರ್ಷಕ್ಕೆ ಅವ್ರು ಕಾಲಿಡ್ತಾರೆ. ಓ ಮೈ ಗಾಡ್ ಸೀರಿಯಸ್ಲಿ ಐ ಥಿಂಕ್ ತುಂಬ ನನ್ನ ಫಾಲೋವರ್ಸ್ ಮಕ್ಕಳು ಇದೇ ಗ್ಯಾಪಲ್ಲಿ, ಅಂದರೆ ಏಜ್ ಗ್ಯಾಪಲ್ಲಿ ಇದ್ದಾರೆ, ಅದಿತಿ ಆ್ಯಂಡ್ ಲಿಟಲ್ ಎ. ಸೊ ನಿಮ್ಗೆ ಅನಿಸುತ್ತೆ ಅಲ್ಲ, ಎಷ್ಟೊಂದು ಜನ ಆಲ್ರೆಡಿ ನಿನ್ನೆ ಇವತ್ತು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಏನಕ್ಕಂದರೆ ತುಂಬ ಕನ್ಸಲ್ಟೇಷನ್ಸಲ್ಲಿ ಕೇಳಿದ್ದೀವಿ, ಮ್ಯಾಮ್ ಅದಿತಿ December 8, ನನ್ನ ಮಗಳು December 7, December 6 ಅಂತ ಅಲ್ಲ. ಸೊ ನಿಮ್ಮೆಲ್ಲರಿಗೂ ಅದು ಗೊತ್ತಿರುತ್ತೆ ಅಲ್ಲ. ಸೊ 3 ವರ್ಷ ಹಬ್ಬ ಹೇಗೆ ಹೋಯಿತು, ತುಂಬ ಕಲ್ತಿದ್ದೀನಿ. ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದೆ ಈ ಒಂದು 3 ವರ್ಷ. ಆಫ್ಟರ್ ಅದಿತಿ ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡಿದೆ. ನಾನು ಈ ರೀತಿ ಇರಲೇ ಇರಲಿಲ್ಲ. ರೆಸ್ಪಾನ್ಸಿಬಿಲಿಟಿ ಅಂದರೆ ಆರ್ಗನೈಸೇಷನ್ ಸ್ಕಿಲ್ ಇತ್ತು ನನಗೆ. ಕಾಲೇಜಲ್ಲೆಲ್ಲ ಅಸೈನ್ಮೆಂಟ್ ಎಲ್ಲ ಆನ್ ಟೈಮ್, ಪ್ರೆಸೆಂಟೇಷನ್ಸ್ ಎಲ್ಲ ಆನ್ ಟೈಮ್, ಯಾವುದೇ ರೀತಿ ಎಕ್ಸ್ಟ್ರಾ ಟೈಮ್ ತೊಗೊಳ್ತಿರಲಿಲ್ಲ ಬೇರೆಯವ್ರ ಥರ. ಐ ವಾಸ್ ಪರ್ಟಿಕ್ಯುಲರ್ ಅಂದರೆ ತುಂಬ ಚೆನ್ನಾಗಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಏನು ಮಾಡಬೇಕು ಅಂತ. ಆರ್ಗನೈಸೇಷನ್ ಸ್ಕಿಲ್ ನನಗೆ ಆಗಿದ್ದು ಈಗಲೂ ಸಹ ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಇಷ್ಟು ಸ್ವಾವಲಂಬಿಯಾಗಿ ಒಂದು ಏನಂತ ಹೇಳೋದು, ಒಂದು ಹೆಂಗೆ ಹೇಳೋದು ನಾನು, ಅಂದರೆ ಯಾರ ಹೆಲ್ಪು ಇಲ್ದೇ ಏನು ಗೊತ್ತಾ, ಕೆಲವೊಂದ್ಸಲ ನೀವೆಲ್ಲರೂ ಕೇಳ್ತೀರಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ. ಹೆಲ್ಪ್ ಕೇಳೋದು ದೊಡ್ಡ ವಿಷಯನೇ ಅಲ್ಲ. ಕೆಲವೊಂದ್ಸಲ ಅದು ಬೇರೆಯವ್ರಿಗೆ ಅಹಂಕಾರ ಅಂತ ಅನಿಸುತ್ತೆ. ಅದು ಅಹಂಕಾರ ಅಲ್ಲ, ಅದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್. ಸೊ ಆ ಸೆಲ್ಫ್ ರೆಸ್ಪೆಕ್ಟು ನನಗೆ ತುಂಬ ಚೆನ್ನಾಗಿ ಕಲಿಸಿದೆ ಈ ಒಂದು 3 ವರ್ಷ. ತುಂಬ ಪ್ಲ್ಯಾನ್ ಇದೆ. ಏನು ಗೊತ್ತಾ, ಅದಿತಿ ಮತ್ತು ನಾನು ಇಬ್ಬರೂ ಟ್ವಿನ್ನಿಂಗ್ ಮಾಡ್ತಾಯಿದ್ದೀವಿ. ಒಂದೇ ರೀತಿ ಡ್ರೆಸ್ಸು, ಒಂದು ಟಾಪ್ ಇದೆ, ಹಿಂದೆಗಡೆ ಟೈಬಲ್, ಅದು ಪ್ಯಾಂಟು, ಆಮೇಲೆ ಕೋಟು. ಅದಿತಿಗೂ ಸೇಮು, ನನಗೂ ಸೇಮ್. ಅದು ಹೇಗೆ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನಿಮಗೆ ನಿಜ ಅನ್ನೋದನ್ನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಯು ವಿಲ್ ಬಿ ಸರ್ಪ್ರೈಸ್ ಟು ನೋ. ಅದಿತಿಗೆ ಒಂದು ಪೀಚ್ ಕಲರ್ ಒಂದು ಗೌನು, ಫುಲ್ಲು ಪ್ರಿನ್ಸೆಸ್ ಥರ ಇದೆ. ಆಮೇಲೆ ಲಿಟಲೆಗೆ ಪಿಂಕ್ ಕಲರ್, ಇಲ್ಲಿಗೆ ಮುಂದೆಗಡೆ ಒಂಥರ ಬಟರ್ಫ್ಲೈ ಥರ ಇದೆ, ಹಿಂದೆಗಡೆನೂ ಟೈಬಲ್. ಸೂಪರಾಗಿದೆ. ನನಗಂತೂ ಎಕ್ಸೈಟ್ ಆಗಿದ್ದೀನಿ. ನಾಳೆ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಡ್ರೆಸ್ನ ಇವಾಗಲೇ ತೋರಿಸೋಣ ಅಂದ್ಕೊಂಡ. ನಿಮ್ಗೆ ಯಾರಿಗೂ ಸರ್ಪ್ರೈಸ್ ಇರಲ್ಲ ನಾನು ವ್ಲಾಗ್ನ ಶೇರ್ ಮಾಡಿದಾಗ. ಅಯ್ಯೋ ನೋಡಿದ್ದೀನಿ ಅಂತ ನೀವು ನೋಡಿಲ್ಲ ಅಂತಂದರೆ, ಸೊ ಅದಕ್ಕೋಸ್ಕರ ಒಂದು ಸೆಲೆಬ್ರೇಷನ್ ವ್ಲಾಗ್ ಅಂತಲೇ ಹಾಕ್ತೀನಿ. ನೋಡಿ, ಪ್ರೀತಿ ಕೊಡಿ, ಹಾರೈಸಿ. ಇಷ್ಟು ದಿನಾನೂ ಕೊಟ್ಟಿದ್ದೀರಾ ಪ್ರೀತಿನ, ಇದೇ ರೀತಿ ಕೊಡಿ, ಹಾರೈಸಿ. ಅಷ್ಟೇ ಹೇಳೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ವೇಟ್ ಮಾಡ್ತಾರೆ ಲಿಟಲಿ ಹೆಸರು ಏನು ಬರುತ್ತೆ ಅಂತ ಗೆಸ್ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅದು ನ್ಯೂಮರಾಲಜಿ ಆಗಿರೋದ್ರಿಂದ ಯಾವ ಲೆಟರ್ ಬಂದಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ನಾನು ಲೆಟರು ಹೇಳ್ತಾ ಇಲ್ಲ ಅಲ್ವಾ ನಿಮ್ಮ ಜೊತೆ. ಸೊ ಸರ್ಪ್ರೈಸ್ ಆಗಿರಲಿ. ಹೇಳ ಯಾವ ಲೆಟರ್ ಅಂತ. ನಾನು ಇಷ್ಟು ದಿನ ಲಿಟಲ್ ಎ ಅಂತ ಏನಂತ ಕರಿತಿದ್ದೆ. ಲಿಟಲ್ ಎ ಅಂದರೆ ಎ ಇಂದನೇ ಅವ್ರ ಹೆಸರು ಬಂದಿದೆ. ವಾವ್ ಅಲ್ವಾ? ಎಸ್, ಐ ಆಮ್ ಸೋ ಹ್ಯಾಪಿ. ಆಲ್ರೆಡಿ ಹೆಸರನ್ನ ನಾವು ಅವಾಗವಾಗ ಕರೀತಾ ಇರ್ತೀವಿ. ಶಿ ರೆಸ್ಪಾನ್ಸ್ ಆಲ್ಸೋ. ನಿಮ್ಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಯಾವಾಗಾದ್ರೂ ಕರೆದು ನೆಕ್ಸ್ಟು ಕಮಿಂಗಲ್ಲೇ. ಸೊ ನೀವು ನೋಡಿ ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ. ಸೇಮ್ ಅದಿತಿ ಕೃಷ್ಣ. ಓಕೆನಾ? ಸೊ ನಾಳೆ ಸಿಗ್ತೀವಿ. ಬಾಯ್.